ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ. ಈಗ ಹೊರಗಡೆ ಹೋಗ್ತಾ ಇದ್ದೀವಿ ನಮ್ಮ ಅಶ್ವಿನಿ ಮನೆಗೆ. ಅವಳಿಗೆ ಗೊತ್ತಿಲ್ಲ, ಬರಲ್ಲ ಅಂತ ಹೇಳಿದ್ದೀನಿ. ಬರ್ತೀನಿ ಅಂತ ಹೇಳಿದೆ ಅಂದರೆ ಇವತ್ತೇ ಬರ್ತೀನಿ ಅಂತ ಹೇಳಿರಲಿಲ್ಲ. ನೋಡಬೇಕು ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ಅಂತ. ಕರ್ಕೊಂಡು ಹೋಗ್ತೀನಿ ನಿಮ್ಮ ಜೊತೆಲಿ. ಚಿನ್ನಮ್ಮ ಬಗ್ಗೆ ನಾವು ನೆನೆಸ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ, ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿ ಎಲ್ಲರಿಗೂ ಹೇಳೋದೇನು ಅಂದ್ರೆ, ಏನಾದ್ರೂ ಆಸೆಗಳಿದ್ರೆ ಪ್ರಯತ್ನ ಮಾಡಿ. ಸೋತ್ರೆ ಸರ್ಪ್ರೈಸ್ ಕೊಡೋರು ಗೇಟ್ ಲಾಕ್ ಮಾಡಿದ್ಯಾ? ಬಾ ಅಮ್ಮ, ಊರಿಗೆ ಹೋಗೋರಾ? ಯಾವತ್ತಾದ್ರು? ಅಯ್ಯೋ, ನಾವು ಅಮ್ಮ ಅವರೇ ಅಂತ ಬಂದಲ್ಲೇ. ನಾನು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡು ಬಂದೆ, ಆದರೆ ಅಮ್ಮನೇ ಇಲ್ಲ. ಟೀ ಕಾಫಿ ಎಲ್ಲ ಕುಡಿದು ಸಂತೋಣನೂ ಇರಲಿಲ್ಲ, ಅದಕ್ಕೆ ಕೇರಮ್ ಆಡೋಣ ಅಂತ ಆಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ನೋಡ್ತಾವ್ರು ನಾನು ಮಾತಾಡ್ತಿದ್ರೆ ಗುರಾಯಿಸ್ಕೊಂಡು ಅದ್ರವ್ರೆ. ಯಾಕೆ ಗುರಾಯಿಸ್ತಾ ಇದ್ದೀರಾ? ಅಯ್ಯೋ ದೇವ್ರೇ, ಯಪ್ಪ ದೇವ್ರೆ. ಕುತ್ಕೊಬನ್ನಿ. ಇದೆ, ಒಂದು ಕಡೆಯಿಂದ ಅಶು ನನಗೆ ಫ್ರೆಂಡು ಆಗಬೇಕು, ಒಂದು ಕಡೆಯಿಂದ ನಾದಿನಿ ಆಗಬೇಕು, ಒಂದು ಕಡೆಯಿಂದ ನನಗೆ ಹೂವು ಆಗಬೇಕು. ಒತ್ತಿಟ್ಕೊಂಡು ಅದನ್ನು ಕಟ್ಟಿದ್ವಿ. ಎಲ್ಲ ಮೋಸ ಆಡ್ತವ್ರೆ ಬಿಟ್ಟು. ಗಂಡಮ್ಮ ಕೇಳ್ತೀನಿ ಮಗ, ನಾನು ಏನಕ್ಕೆ ಇಷ್ಟಪಟ್ರಿ ಅಂತ ನೋಡೋಣ ಅವ್ರು ಏನು ಹೇಳ್ತಾರೆ. ಏನೋ ಒಂದು ಕೇಳ್ತೀನಿ, ಹೇಳಿ. ನನ್ನ ಏನಕ್ಕೆ ಇಷ್ಟಪಟ್ರಿ? ಅದು 5 ವರ್ಷ ಆದ್ಮೇಲೆ ಕೇಳ್ತಾಯಿದ್ದೀನಿ. ಈ ಪ್ರಶ್ನೆ ಏನಕ್ಕೆ ಬಂದು ಏನೋ ಕೇಳಬೇಕಂತ ಅನಿಸ್ತು, ಕೇಳ್ತಾ ಇದ್ದೀನಿ. ನಿಜನೇ ಹೇಳಿ, ಸುಳ್ಳೇನು ಹೇಳ್ಬೇಡಿ. ಇವಾಗ ಸ್ವಲ್ಪ ಬೇಜಾರಾಗುತ್ತೆ. ಏನಕ್ಕೆ ಬೇಜಾರಾಗ್ತದೆ? ಏನಕ್ಕೆ ಬೇಜಾರಾಗುತ್ತೆ? ಪರವಾಗಿಲ್ಲ ಹೇಳಿ, ಏನಾಗಲ್ಲ, ಪರವಾಗಿಲ್ಲ ಹೇಳಿ. ಇನ್ನೂ ಒಂಚೂರು ವೆಯ್ಟ್ ಮಾಡಿ, ಇನ್ನೂ ಒಂಚೂರು ಒಳ್ಳೆ ಹುಡುಗಿ ಸಿಗೋದು ಅಂತ. ನನ್ಗಿಂತ ಒಳ್ಳೆ ಹುಡುಗಿ ಜನ್ಮದಲ್ಲಿ ಸಿಗ್ತಿದ್ದಿಲ್ಲ. ಮದ್ವೆನೇ ಆಯ್ತಿರ್ಲಿಲ್ವೇನೋ ಮೋಸ್ಟ್ಲಿ. ಅದು ಗೊತ್ತಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡೋದು. ಆಕ್ಚುಲಿ ನನ್ನ ಪಡೆಯೋಕೆ ನೀವು ಎಷ್ಟು ಅದೃಷ್ಟ ಮಾಡಿದ್ದೀರಿ ಗೊತ್ತಾ? ನೀವು ಅನ್ಕೊಳ್ಳೋದು ಅಷ್ಟೇ. ಹಲೋ, ಏನನ್ ಗೈಸ್, ಕರ್ಕೊಂಡ್ಬಿಡೋಣ ಅಂತ ಹೋಗ್ತಿದ್ವಿ. ನಮ್ಮ ಅಶ್ವಿನಿ ಮನೆಯಿಂದ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ಪಾಪ ಟೈಮ್ ಆಗಿದ್ದರಿಂದ ಕ್ಲಾಸಿಗೆ ಕಳಿಸ್ದೆ. ಇನ್ನು ಅಲ್ಲೇ ಟೈಮ್ 12:30 ಆಯಿತು. ಕರ್ಕೊಂಡು ಬರ್ಬೇಕು, ಹೋಗ್ತಾ ಇದ್ದೀನಿ ಇವಾಗ. ನೋಡಿ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಟ್ಲೀಸ್ಟ್ ಇವಾಗ. ಮೇನ್ ರೋಡ್ಗೆ ಹೋಗ್ತಾ ಇದ್ದೀವಿ. ಸ್ಲಿಪ್ಪರ್ ತೊಗೋಬೇಕು ಮತ್ತು ತರಕಾರಿ ತೊಗೋಬೇಕು, ಹಂಗೆ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಾನು ನಮ್ಮ ಪಾಪ ಮತ್ತು ನನ್ನ ತಂಗಿ. ನೋಡಿ, ಇಲ್ಲೇ ಗೈಸ್ ಬಿಗ್ ಬಜಾರ್ಗೆ ಬಂದು ಏನಾದ್ರು ನೋಡೋಣ ಮನೆಗೆ ಬೇಕಾಗಿರೋ ಐಟಮ್ ಅಂತ. ಬಿಗ್ ಬಜಾರ್ ಹೋಗಿದ್ಮೇಲೆ ಏನಾದ್ರು ಹೊಸ್ದಾಗಿ ಬಂದೈತೆ ಅಂತ ನೋಡ್ತಿದ್ದೆ, ಬಟ್ ಹೊಸ್ದಾಗೇನು ಬಂದಿರಲಿಲ್ಲ. ಕ್ಲಿಪ್ಸ್ಗಳು, ರಿಬ್ಬನ್ಸ್ಗಳು ನೋಡ್ತಿದ್ದೆ. ಬಟ್ ಆ ಕ್ಲಿಪ್ಸ್ಗಳೆಲ್ಲ ಇದ್ದು, ಬಟ್ ಅಷ್ಟೇನು ನನಗೆ ಕ್ಲಿಪ್ಸ್ಗಳು ಕಲೆಕ್ಷನ್ ಇಷ್ಟ ಆಗಲಿಲ್ಲ, ಸುಮ್ಮನಾದೆ. ಇನ್ನು ತಂಗಿ ಬಾಟ್ಲು ತೊಗೋಬೇಕಂತಿದ್ಲು, ಸೊ ಬಾಟ್ಲು ಅಂತ ತೊಗೊಂಡು ಇನ್ನೊಂದೇನೋ ತೊಗೊಂಡು ಬಂದು ಒಂದು ಬಾಟ್ಲು ಸೆಲೆಕ್ಟ್ ಮಾಡೋಕ್ಕೊಂದು ಗಂಟೆ ಮಾಡ್ತಾಯಿದ್ದಾಳೆ, ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ. ನೋಡೋಣ ಅಂತ ಬಂದು. ಚೆನ್ನಾಗೂ ಇರಬೇಕು ಮತ್ತು ರೈಟ್ ಕಮ್ಮಿನೂ ಇರಬೇಕು, ತೋರಿಸಿ. ಬಾ ಒಳಗಡೆ ಸ್ಲಿಪ್ಪರ್ ನೋಡೋಣ. ನೀವೇನು ಹೇಳ್ತೀರಾ? ನೋಡಿ, ಕಾವ್ಯ ರವಿ ಯೂಟ್ಯೂಬ್ ಚಾನಲ್ ಬರ್ತಲ್ವಾ? ಹೌದು, ಅವ್ರ ಬುದ್ಧಿ ಸರಿ ಇಲ್ಲ. ಹೌದು, ನೋಡಿ ನೋಡಿ ಹೆಂಗೆ ಹೇಳ್ತಾರ ಅಣ್ಣ. ಹಂಗೆ ಅಣ್ಣ ಅಂಗಡಿದೊಂದು ವೀಡಿಯೋ ಮಾಡವ ಅಂತು, ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನನ್ನ ಮಗ ಬಂದಾಗೆಲ್ಲ ಕಬ್ಬನ್ ಜ್ಯೂಸ್ ಕೊಡಬೇಕು. ಎರಡಿಂದ ಬಂದು ಸೊ ಟೀ ಮಾಡಿ ಕೊಡೋಣ ಅಂತ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಚಿನ್ನಿ ಬನ್ನಿ ಒಳಗಡೆ, ಹೊರಗಡೆ ಹೋಗ್ಬಾರ್ದು. ಕ್ಯಾಮ್ರಾ ಸೆಟ್ ಮಾಡೋದೈತಲ್ಲ ಅಡುಗೆ ಮನೆಗೆ ಬಂದು, ಅದು ಮೇನ್ ತಲೆನೋವು ನನಗೆ.
ನಾನು ಕರೆಕ್ಟಾಗಿ ಕ್ಯಾಮ್ರಾ ಸೆಟ್ ಮಾಡಬೇಕು, ವಿಡಿಯೋ ಹಿಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಈಗ ನಾನು ಟೀ ಮಾಡಿಕೊಂಡು ನನ್ನ ಮಗನಿಗೆ ಹಾಲು ಕಾಯಿಸ್ಕೊಡ್ತೀನಿ. ಏನು ಬೇಕು, ಮಾಲ್ ಬೇಕಾ? ನಾನು ಕಾಯಿಸ್ಕೊಡಲ್ಲ ನಿಮಗೆ. ನನ್ನ ತಂಗಿ ಮ್ಯಾಗಿ ಅಂತ ಕೇಳ್ಕೊಂಡು ನೋಡಿ ಕಾಯಿಸ್ತು. ಟೀ ಕಾಯಿಸ್ತೀನಿ ಅಂದರೆ ಹೌದಾ? ಸರಿ. ಈಗ ಅಡುಗೆ ಮನೆ ಒಂದಿನ ಅಡುಗೆ ಮಾಡೋಣ ಅಂತ. ಅಡುಗೆ ಬಂದು ಟೊಮೊಟೊ ಗೊಜ್ಜು ಮತ್ತು ರೈಸ್ ಮಾಡೋಣ ಅನ್ಬಲ್ಲಾಗಿ. ನೋಡೋಣ ಬನ್ನಿ. ಟೊಮೊಟೊ ಗೊಜ್ಜು ಮಾಡೋಕ್ಕೆಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಬಾಂಡೆನೂ ಕೂಡ ಕಾಯ್ಕಿಟ್ಟಿದ್ದೀನಿ. ಸೊ ಹಂಗೆ ಸಿಂಪಲ್ ಟೊಮೊಟೊ ಗೊಜ್ಜು ಮಾಡಿಸ್ಕೊಂಡು ಟೊಮೊಟೊ ಮಾಡ್ಕೋಬೇಕು. ಚಿನಿ ಬಿಡಮ್ಮ, ಟೊಮೊಟೊ ಎಲ್ಲ ಕತ್ತರಿಸ್ಬಾರ್ದು ಕಂದಮ್ಮ. ನಾನು ಯಾವಾಗ ಅಡುಗೆ ಮನೆಗೆ ಬರ್ತೀನೋ ಅವಾಗ ನನ್ನ ಮಗ ಏನು ಅಡುಗೆ ಮನೇಲಿ ಇದ್ದೇ ಇರ್ತಾನೆ ಆಲ್ಮೋಸ್ಟ್. ಯಾಕಂದ್ರೆ ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ರೆ ಇವನು ಇಲ್ಲಿ ಈ ಚೇರ್ ಮೇಲೆ ನಿಂತ್ಕೋಬೇಕು. ಅವ್ನು ಒಟ್ಟಿನಲ್ಲಿ ಅವನು ಇಲ್ಲಿ ನಿಂತ್ಕೊಂಡು ಅಮ್ಮನ ತರಕಾರಿ ಹಚ್ಚಿ ತಿನ್ಕೊಳಮ್ಮ ಅಂದ್ರೆ ಅವ್ನಿಗೆ ಸಮಾಧಾನ. ಅಲ್ಲಿಗೆ ಅವ್ನಿಗೆ ಸಮಾಧಾನ ಆಗಲ್ಲ. ನನ್ನ ಮಗ ಇಲ್ಲದೆ ನಾನು ಅಡುಗೆ ಮಾಡಲ್ಲ. ಅಲ್ಲ ಮಗನ? ಹಾಂ, ಮಮ್ಮಿಗೆ ಯಾವಾಗ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಏನು ಮಾಡೋದು ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ನನ್ನ ತಂಗಿ ಅಂತೂ ವೀಡಿಯೋ ಬರ್ತಾನೆ ಇಲ್ಲ ಇತ್ತೀಚೆಗೆ. ಮೊದಲೇ ಹೆಂಗೋ ಸುಮಾರಾಗಾರ ಬರಡು, ಇವಾಗ ಬರೋದೇ ಇಲ್ಲ ಅಂತೇಳಿ. ಚಿನ್ನಮ್ಮ ಹಂಗೆಲ್ಲ ಮಾಡಬಾರ್ದಮ್ಮ. ರೆಡಿ ಆಯ್ತು. ಈಗ ಪಾಪು ಊಟ ಮಾಡಿಸೋಣ ಅಂತ ತೊಗೊಂಡೋಗ್ತೀವಿ. ಬಾರಮ್ಮ, ಹಂಗೆ ಊಟ ಮಾಡ್ತೀನಿ. ನಾವು ಊಟ ಮಾಡಬೇಕು. ನೋಡೋಣ. ನಮ್ಮ ಹಸ್ಬೆಂಡು ಲೇಟ್ ಆಗುತ್ತೆ ಅನಿಸುತ್ತೆ ಬರೋದು, ನೋಡಬೇಕು. ಆಲ್ಮೋಸ್ಟ್ ಅವ್ರು ಬರೋ ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ಲ. ಊಟ ಮಾಡ್ಕೊಳ್ತೀವಿ. ಹಾಗೆ ಹೊರಗಡೆ ಸುಮ್ಮನೆ ಕೂತಿದ್ದೀವಿ. ಇಷ್ಟು ಬೇಗ ನಿದ್ದೆ ಬರಲ್ಲ. ನಾನು ನಿದ್ದೆ ಮಾಡಿದ್ರು ನನ್ನ ಮಗ ನಿದ್ದೆ ಮಾಡಲ್ಲ. ಸೊ ಅವನಿಗೋಸ್ಕರನಾದ್ರು ಟೈಮ್ ಪಾಸ್ ಮಾಡಬೇಕು. ಆಚೆ ಕಡೆ ಕುತ್ಕೊಂಡು 10-11 ಗಂಟೆಗೆ ಮಲ್ಕೊಳ್ಳೋದು ಅಲ್ಲಮ್ಮ. ಎಷ್ಟು ಗಂಟೆಗೆ ಮಲ್ಕೋತೀರಾ ನೀವು? ಅಲ್ಲ, ಇವತ್ತು ಹೋಗಿದ್ದು 3 ಗಂಟೆ. ಯಾಕೆ ಡ್ಯೂಟಿ ಬೀಳಲಿಲ್ವಾ ಅಷ್ಟು? ಒಂದು ಡ್ಯೂಟಿ ಮಾಡ್ಕೊಂಬಂದ್ರಿ. ವಾ, ಅಲ್ಲ ಅವ್ನಿಗೆ ಇವಾಗ ಊಟ ಮಾಡಿಸಿದ್ದೀನಿ. ನೀವು ಯಾರೇ ಬಂದಷ್ಟೇ ಅವ್ನಿಗೆ ಕಿತ್ಲೆ ಹಣ್ಣು ಎಡೆ ಕೊಡ್ತಾ ಕೂತಿದ್ದೀರಲ್ಲ. ಚೆನ್ನಾಗಿಲ್ದಾನೆ ಹಂಗಿರ್ತದೆ ಕಿತ್ಲೆ ಹಣ್ಣು. ಹಾಕವಲ್ಲ ಊಟನಾ? ಇಲ್ಲ, ನಮ್ಮದೆಲ್ಲ ಊಟ ಆಯಿತು. ನೀವು ಲೇಟಾಗಿ ಬರ್ತೀರಿ ಅಂತ ನಾವು ಬೇಗನೆ ಊಟ ಮಾಡಿದ್ವು. ಮಲ್ಕೊಳ್ಳೋಣ ಅಂತ ಹೋದೋ ಅಷ್ಟರಲ್ಲಿ ನೀವು ಬಂದ್ರಿ. ಅದರಲ್ಲಿ ಇವಳು ಬಂದು ಹೆಂಗೆ ಹೇಳ್ತಾಳೆ ಗೊತ್ತಾ? ಕಾವಿ ಯಾರೋ ಬಾಕ್ಲು ತಡ್ತವ್ರೆ ಅಂತ ಬಂದು ಹೇಳ್ತಾವ್ರೆ. ಅಂತೀನಿ ಅನ್ನೋ ಚಿನಿ. ನಮ್ಮ ಹುಡುಗ ಅಂದ ಚಂದ ನೋಡ್ರಿ. ಯಾಕೆ ಅಂತೀರಾನು? ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.